ಹಾಯ್ ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಯಾರೇನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ಗಳನ್ನ ನೋಡಿ, ಹಾಗೆ ವಿಡಿಯೋ ಎಂಡ್ವರೆಗೂ ನೋಡಿ. ವಿಡಿಯೋ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊಳ್ತಾ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ತುಂಬ ಇನ್ಫಾರ್ಮೇಷನ್ ವಿಡಿಯೋ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ತುಂಬ ಜನಗಳ ಫೋನ್ ಕಾಲ್ಸ್ನ ಅಟೆಂಡ್ ಮಾಡ್ದಲೇ ಇರೋದ್ರಿಂದ ಈ ರೀತಿ ಲಾಗ್ನ ಮಾಡಿ ಹಾಕೋಣ ಅಂತ ಅಂದ್ಬಿಟ್ಟು ಮಾಡ್ತಿದ್ದೀನಿ. ಬಟ್ ನಾನು ರೀಸೆಂಟಾಗಿ ಒಂದು ಬ್ಯೂಟಿ ಅಕಾಡೆಮಿಗೆ ಜಾಯ್ನ್ ಆಗಿದ್ದೆ. ಅದ್ರ ಬಗ್ಗೆ ತುಂಬ ಜನಗಳ ಮಾತುಕತೆಗಳಾಗಿರ್ಬೋದು, ಫೋನ್ ಕಾಲ್ಸ್ನಲ್ಲಿ ಅದ್ರ ಬಗ್ಗೆನೇ ಕೇಳ್ತಿದ್ದು. ಅದಕ್ಕೋಸ್ಕರ ಹಾಗೆ ನನ್ನ ಏರ್ನ ಯಾಕೆ ಈ ರೀತಿ ಮಾಡ್ಕೊಂಡ್ರಿ ಅನ್ನೋದು ಕೂಡ ತುಂಬ ಜನಗಳ ಕಸ್ಟಮರ್ಗಳ ಎಲ್ಲರೂ ಬಂದು ತುಂಬ ಜನಗಳು ಕಸ್ಟಮರ್ಗಳು ಬಂದು ಕೇಳ್ತಿದ್ದಾರೆ, ಯಾಕೆ ನಿಮ್ಮದು ಏರ್ ಮೊದಲೇ ತುಂಬ ಇಷ್ಟು ಚೆನ್ನಾಗಿತ್ತಲ್ಲ, ಈ ರೀತಿ ಯಾಕೆ ಮಾಡ್ಕೊಂಡ್ರಿ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾದ ಮಾಹಿತಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಫಸ್ಟು ಅಕಾಡೆಮಿ ಬಗ್ಗೆ ಮಾತಾಡ್ತೀನಿ. ನಾನು ಕುಣಿಗಲ್ಲಿಂದ ನಮ್ಮದು 15 ಕಿಲೋಮೀಟರ್ ಆಗುತ್ತೆ. ನಾನು ಕುಣಿಗಲ್ನಲ್ಲಿರುವಂಥ ಒಂದು ಅಕಾಡೆಮಿನ ಜಾಯ್ನ್ ಆಗಿದ್ದೆ. ಬಟ್ ಅಲ್ಲಿ ಲಾಸ್ಟ್ವರೆಗೂ ಸ್ವಲ್ಪ ಹಾಗೆ ಹೀಗೆ ಫಸ್ಟು ಎಲ್ಲವೂ ಚೆನ್ನಾಗಿ ನಡೀತು. ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ 35 ಡೇಸ್ ಅಂತ ಹೇಳಿದರು. ಬಟ್ 25 ಡೇಸು ಕೂಡ ಕರೆಕ್ಟಾಗಿ ಅವ್ರು ಕ್ಲಾಸ್ನ ಮಾಡಲಿಲ್ಲ. ಓಕೆ, ಬಟ್ ಅದೇನು ಅಂತ ಅಂದರೆ ನೆಕ್ಸ್ಟು ಎಲ್ಲರೂ ಮಾಡ್ಬೋದಾ ಪ್ರೊಫೆಷನಲ್ ಕೋರ್ಸಾ, ಯಾವ ರೀತಿ ಇರುತ್ತೆ ಅದು ಅನ್ನೋದನ್ನ ಕೇಳ್ತಿದ್ದಾರೆ. ಪ್ರೊಫೆಷನಲ್ ಕೋರ್ಸ್ ಎಲ್ಲರೂ ಮಾಡ್ಬೋದು, ಬಟ್ ನಾವು ನೀಟಾಗಿ ಹಾಗೆ ನನ್ನ ಮತ್ತು ಅವರ ನಡುವೆ ಒಂದು ಬಿಲ್ಲಿನ ವಿಚಾರಕ್ಕೆ ಮಾತುಕತೆ ನಡೀತು. ಅವ್ರೇನಂತ ಅಂದರು, ಫುಲ್ಲು ಏನೇನು ತೊಗೊಂಡಿದ್ದೀರಾ ಅದನ್ನೆಲ್ಲ ನನ್ನ ಹೆಸರೇ ಬಿಲ್ ಹಾಕ್ಸಿ ಅಂತಂದರು. ಮಿಕ್ಕಿರೋರೆಲ್ಲ ಒಪ್ಕೊಂಡ್ರು ಅವರು. ಬಟ್ ನಾನು ಅವರೆಲ್ಲ ಒಂದು 10,000, 15,000, 20,000 ಅಷ್ಟು ಒಳಗಡೆ ತೊಗೊಂಡಿದ್ರು. ಬಟ್ ನನ್ನ ಹತ್ರ ಏನು ಕ್ರಿಮ್ ಮಿಷಿನ್ ಆಗಿರ್ಬೋದು, ಕರ್ಲ್ ಮಿಷಿನ್ ಆಗಿರ್ಬೋದು ಏನು ಇಲ್ದರೆ ಇರೋದ್ರಿಂದ ಒಂದು 50,000 ರಿಂದ 60,000 ನಾನು ಬಿಲ್ನ ಮಾಡಿದೆ. ಅವ್ರ ಅಂಗಡಿಯವರು ಕೂಡ ಏನಂತ ಅಂದರು, ಏನಾದರೂ ಮಿಷಿನ್ಗಳು ರಿಪೇರಿ ಅಂತ ಬಂದಾಗ ಯಾರ ಹೆಸರಲ್ಲಿ ಬಿಲ್ ಇರುತ್ತೋ ಅವ್ರನ್ನ ಕರ್ಕೊಬರ್ಬೇಕಾಗಿರುತ್ತೆ ಅಂತ ಅಂದರು. ಬಟ್ ಇವ್ರದ್ದು ಸಣ್ಣ ಪುಟ್ಟ ನಡವಳಿಕೆಗಳೆಲ್ಲವೇ ಗೊತ್ತಾಗ್ತಿತ್ತು, ಇವ್ರ ಬಿಹೇವಿಯರು ನನಗೆ. ಅದಕ್ಕೋಸ್ಕರ ನಾನು ಮುಂದೊಂದು ದಿನ ತಲೆನೋವಾಗುತ್ತೆ ಅನ್ನೋ ಕಾರಣಕ್ಕೆ ಇಲ್ಲ, ನನ್ನ ಹೆಸರಲ್ಲೇ ಬಿಲ್ ಹಾಕಿಸ್ಕೋತೀನಿ ಅಂತ ಅಂದೆ. ಬಟ್ ಅಲ್ಲೇ ಡೈರೆಕ್ಟಾಗಿ ಹೇಳಿದ್ರು ಅವರು, ನಾವೇನು ನಿಮ್ಮ ದುಡ್ಡನ್ನ ತಿನ್ಬಿಡ್ತೀವ ಅಂತ. ಬಟ್ ದುಡ್ಡನ್ನ ಯಾರೂ ತಿನ್ನೋಕ್ಕಾಗೋದಿಲ್ಲ. ಅನ್ನ ತಿನ್ನೋಕ್ಕೆ ಜನಗಳಿಗೆ ಕೆಲವ್ರಿಗೆ ಅನ್ನ ತಿನ್ನೋಕ್ಕೆ ಪಾಪ ದೇವರು ಶಕ್ತಿನ ಕೊಡ್ತಿಲ್ಲ. ಬಟ್ ದುಡ್ಡನ್ನ ತಿನ್ನೋಂಗಿದ್ದಿದ್ರೆ ಪ್ರಪಂಚದಲ್ಲಿ ನಾವು ಯಾರೂ ಬದುಕೋಕ್ಕಾಗ್ತಿರ್ಲಿಲ್ಲ. ನೆಕ್ಸ್ಟ್ ಅದಾದಮೇಲೆ ಒಂದು 4-5 ಜನಗಳ ಜೊತೆ ನಾವೇನು ಇವ್ರು ದುಡ್ಡು ತಿನ್ಕೊಬಿಡ್ತಿದ್ವಾ ಹಂಗೆ ಹಿಂಗೆ ಅಂತ ಇಂಡೈರೆಕ್ಟಾಗಿ ಕೆಲವ್ರ ಜೊತೆ ಮಾತಾಡ್ಕೊಂಡಿದ್ದಾರೆ. ಬಟ್ ನನಗೇನು ಅದು ನೋ ಪ್ರಾಬ್ಲಮ್. ನನಗೆ ಯಾಕೆ ಅಂತಂದರೆ ಡೈರೆಕ್ಟಾಗಿ ಮಾತಾಡೋರ ಹತ್ರ ಹೊಡೆದಾಡಿ ಫೇಸ್ ಮಾಡ್ಬೋದು. ಬಟ್ ಇಂಡೈರೆಕ್ಟಾಗಿ ಮಾತಾಡೋರ ಹತ್ರ ಏನು ಮಾಡೋಕ್ಕಾಗುತ್ತೆ. ಅದಕ್ಕೋಸ್ಕರ ನಾನು ಇದೆಷ್ಟು ಸತ್ಯ ಇದೆಷ್ಟು ಸುಳ್ಳನ್ನ ಅಂತ ತಿಳ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ತೊಗೊಂಡೆ. ಬಟ್ ಅವ್ರ ಜೊತೆಲೇ ಇದ್ದು ಅಂಥವ್ರು ಇನ್ನೊಬ್ಬರು ಬಂದು ನನಗೆ ಹೇಳಿದ್ರು. ಬಟ್ ಮೂರನೇವ್ರನ್ನ ಮಾತ್ರ ಕೇಳೋದು ಅಷ್ಟು ಚೆನ್ನಾಗಿರಲ್ಲ ಅನ್ನೋ ಕಾರಣಕ್ಕೆ ನಾನು ಸುಮ್ಮನೆ ಇದ್ದೆ. ಅದಾದಮೇಲೆ ಸರ್ಟಿಫಿಕೇಟ್ ಡೇ ಬಂತು. ಸರ್ಟಿಫಿಕೇಟ್ ಡೇ ಬಂದಾಗ ಪೋರ್ಟ್ಫೋಲಿಯೋ ಶೂಟ್ಗೆ ನಿಮ್ಮ ಕೆಲಸ ಏನಿದೆ ಬಂದು ಮುಗಿಸ್ಕೊಂಡು ಹೋಗಿ ಅಂತ ಅಂದ್ಬಿಟ್ಟು ಕಾಲ್ನ ಮಾಡಿದ್ರು. ಬಟ್ ಅವ್ರು ಕಾಲ್ನ ಮಾಡಲಿಲ್ಲ, ಬೇರೆಯವ್ರ ಕೈಲಿ ಕಾಲ್ನ ಮಾಡಿಸಿದ್ರು. ಆವಾಗ ಗೊತ್ತಾಯಿತು ನಾನು, ಇವರು ಈ ರೀತಿ ಮಾತಾಡಿರೋದಕ್ಕೆ ಗಿಲ್ಟ್ ಫೀಲ್ ಆಗಿರೋದಕ್ಕೆ ಅವರು ನನಗೆ ಕಾಲ್ನ ಮಾಡೋಕ್ಕಾಗಲಿಲ್ಲ, ಬೇರೆಯವ್ರ ಕೈಲಿ ಮಾಡಿಸ್ತಿದ್ದಾರೆ ಅಂತ. ಅವರು ಒಂದು ಇಷ್ಟುದ್ದ ಭಾಷಣ ಬಿಗಿದ್ರು. ಅವರಿಗೆ ನಾನು ಏನು ಆನ್ಸರ್ನ ಮಾಡಬೇಕು ಅದನ್ನ ಮಾಡಿ ನೆಕ್ಸ್ಟು ಅದಾದಮೇಲೆ ಅವ್ರ ಕಡೆಯಿಂದ ಮೆಸೇಜ್ಗಳು ಬಂತು. ಏನೋ ನಾವು ಮಾತಾಡಬಾರ್ದಾಗಿತ್ತು, ಮಾತಾಡ್ಬಿಟ್ವಿ, ನಮ್ಮ ಕಡೆಯಿಂದ ತಪ್ಪಾಗೋಯ್ತು, ಬಂದು ನಿಮ್ಮ ಕೆಲಸನ ನೀವು ಮುಗಿಸ್ಕೊಂಡೋಗಿ ಅಂತಂದರು. ಬಟ್ ಎಲ್ಲ ಮೆಸೇಜ್ಗಳ್ನು ನಾನು ಹಾಗೆ ಇಟ್ಟಿದ್ದೀನಿ. ಅದಾದಮೇಲೆ ನಾನೇನು ಹೇಳ್ತೀನಿ ಅಂತ ಅಂದರೆ, ಒಬ್ಬ ವ್ಯಕ್ತಿ ಹತ್ರ ನಾವೇನಾದರೂ ಕಲಿಯೋಕ್ಕೆ ಹೋಗ್ತಿದ್ದೀವಿ ಅಂತ ಅಂದರೆ ಒಂದು 4 ರಿಂದ 5 ಕಡೆ ಅವ್ರ ಬಗ್ಗೆ ನಾವು ವಿಚಾರಣೆ ಮಾಡ್ಕೊಂಡು ಆ ಜಾಗಕ್ಕೆ ಕಾಲಿಡಬೇಕು ಅನ್ನೋದು ನನಗೆ ತುಂಬ ಚೆನ್ನಾಗಿ ಅರ್ಥ ಆಯಿತು. ಬಟ್ ನಾನೇನಂತ ಅಂದ್ಕೊಂಡೆ, ನನಗೆ ಯಾರೋ ವಿಡಿಯೋ ಮುಖಾಂತರ ಹೇಳಿದ್ರು, ಈ ಥರ ಕುಣಿಗಲ್ನಲ್ಲಿ ಅಕಾಡೆಮಿ ಇದೆ, ಅಷ್ಟರಲ್ಲಿ ಕಸ್ಟಮರ್ ರಿಕ್ವೈರ್ಮೆಂಟು ಅಷ್ಟೊಂದಿತ್ತು, ಅಕ್ಕ ನೀನು ತುಂಬ ಆ್ಯಕ್ಟಿವ್ ಇದೆಯಾ, ನೀನು ಏನಾದರೂ ಕಲ್ತ್ಕೊಂಡು ಬನ್ನಿ ಅಂತ. ನನಗೆ ರೆಗ್ಯುಲರಾಗಿ ಬರ್ತಿದ್ದಂಥ ಕಸ್ಟಮರ್ಗಳಿಗೆ ಗೊತ್ತು. ನಾನು ಆಲ್ರೆಡಿ ಐಬ್ರೋಗಳು ಮಾಡೋದಾಗಿರ್ಬೋದು, ಹೇರ್ ಕಟ್ ಮಾಡೋದಾಗಿರ್ಬೋದು ಎಲ್ಲನೂ ಕೂಡ ಟಚ್ಚಲ್ಲಿತ್ತು. ಬಟ್ ನನಗೆ ಸರ್ಟಿಫಿಕೇಟ್ ಒಂದಿರಲಿಲ್ಲ, ಗೌರ್ಮೆಂಟ್ ಸರ್ಟಿಫಿಕೇಟ್ ಒಂದಿರಲಿಲ್ಲ. ಬಟ್ ಅವ್ರು ಕೊಟ್ಟಿರುವಂಥ ಸರ್ಟಿಫಿಕೇಟಲ್ಲೂ ISO ಮಾರ್ಕಿಲ್ಲ. ಅದನ್ನು ಕೂಡ ನಾನು ಕ್ವಶನ್ ಮಾಡಿದ್ದೀನಿ. ಅದು ಕೂಡ ನಾನು ಮೆಸೇಜಲ್ಲಿ ನಾನು ರಿಪ್ಲೈ ಕಳಿಸಿದ್ದೀನಿ ಅವರಿಗೆ. ಅದಾದಮೇಲೆ ನೆಕ್ಸ್ಟು ಅವ್ರದ್ದು ಮತ್ತು ನನ್ನ ನಡುವೆ ಈ ರೀತಿ ಮಾತುಕತೆ
ಇನ್ಯಾರಾದರೂ ಆಗಿದ್ರೆ ಬೇರೆಯವರಾಗಿದ್ದರೆ ಏನು ನೀವು ಈ ರೀತಿ ಎಲ್ಲ ಮಾತಾಡೋದು ಹಾಗೆ ಹೀಗೆ ಅಂತ ಮಾತುಕತೆಯಲ್ಲಿ ಜನಗಳನ್ನ ಸೇರಿಸಿರೋರೇನೋ. ಬಟ್ ಅವ್ರು ಮಾತಾಡಿರೋದ್ರಿಂದ ಬೇರೆಯವ್ರ ಬಗ್ಗೆ ಇವಾಗ ನಮ್ಮ ಬಗ್ಗೆ ನಾವೇನೇ ತುಂಬಾ ಕಷ್ಟ, ಯಾವತ್ತು ಇರ್ತೀವೋ ಯಾವತ್ತು ಸಾಯ್ತೀವೋ ಈಗಿನ ಕಾಯಿಲೆಗಳಲ್ಲಿ ಇನ್ನು ಎಷ್ಟು ದಿನ ಮೆರೆಯೋಕ್ಕೆ ಸಾಧ್ಯ ಅನ್ನೋದಕ್ಕೋಸ್ಕರ ನಾನು ಏನು ಮಾತಾಡಲಿಲ್ಲ. ಬಟ್ ಅಲ್ಲಿಂದ ಬಂದಮೇಲೆ ನಾನು ಎಷ್ಟು ದಿನ ಏನಕ್ಕೆ ತೊಗೊಂಡೆ ಅಂತ ಅಂದರೆ, ಎಲ್ರೂ ಯಾರು ಕೇಳ್ದಲೇ ನಾನು ಉತ್ತರ ಕೊಟ್ಕೊಂಡು ಕೂತಿದ್ರೆ ಇವಳಿಗೇನು ಕೆಲಸ ಇಲ್ವಾ, ಬರೀ ಅವ್ರ ಬಗ್ಗೆನೇ ಮಾತಾಡ್ಕೊಂಡು ಕೂತಿರ್ತಾಳೆ ಅನ್ನೋದಕ್ಕೋಸ್ಕರ ನಾನು ಯಾರ ಬಗ್ಗೆನೂ ಮಾತಾಡೋಕ್ಕೆ ಹೋಗಿರಲಿಲ್ಲ. ಬಟ್ ಇವಾಗ ಅಂತಂದರೆ ನನಗೆ ಪರ್ಸ್ನಲ್ ಕಾಲ್ ಬರ್ತಿದೆ, ಎಷ್ಟೊಂದು ಜನ ಕಾಲ್ ಬರ್ತಿದ್ದಾರೆ, ನೀವು ಯಾಕೆ ಸರ್ಟಿಫಿಕೇಟ್ಗೆ ಹೋಗಲಿಲ್ಲ, ನೀವಿಷ್ಟು ಒಳ್ಳೆಯವರು, ನಿಮ್ಗೆ ಯಾಕೆ ಈ ಥರ ಮಾಡಿದ್ರು ಅವರು ಅನ್ನೋ ಥರ ಕೇಳ್ತಿದ್ರು. ನಾನು ಯಾವ ಅಕಾಡೆಮಿ ಸೇರಿಕೊಂಡಿದ್ದೆ ಅನ್ನೋದು ನಾನು ರೆಗ್ಯುಲರಾಗಿ ವಾಟ್ಸಪ್ ಕಾಲ್ ಮಾಡೋರಿಗೆ ಗೊತ್ತಾಗ್ತಿತ್ತು. ಅದಾದಮೇಲೆ ನೆಕ್ಸ್ಟು ಇದು ಅಕಾಡೆಮಿ ಬಗ್ಗೆ. ಬಟ್ ತುಂಬ ಹಳ್ಳಿ ಹೆಣ್ಮಕ್ಳಾಗಿರ್ಬೋದು, ಸಿಟಿ ಹೆಣ್ಮಕ್ಳಾಗಿರೋದು, ನಾವೇನಾದರೂ ಅದರಿಂದ 10 ರೂಪಾಯಿ ದುಡಿತೀವಿ ಅನ್ನೋ ಕಾರಣಕ್ಕೆ ನಾವು ಈ ರೀತಿ ಸ್ಟೆಪ್ಗಳನ್ನ ತೊಗೋತೀವಿ. ಬಟ್ ಈ ರೀತಿ ಸ್ಟೆಪ್ಗಳನ್ನ ತಗೊಂಡಾಗ ಈ ರೀತಿ ಆಗ್ಬಿಟ್ಟು ಅಂತ ತುಂಬಾ ಬೇಜಾರು ಅನಿಸುತ್ತೆ. ಬಟ್ ನಾನು ಆ ರೀತಿ ನನಗೆ ಸ್ವಲ್ಪ ಜನಗಳ ಕಾಂಟ್ಯಾಕ್ಟ್ ಇದ್ದಿದ್ದರಿಂದ, ಮೊದಲೇ ಶಾಪ್ ಕೂಡ ಇದ್ದಿದ್ದರಿಂದ ಅಲ್ಲಿಂದ ಬಂದು 1 ವೀಕಿಗೆ ನನಗೆ ಬ್ರೈಡ್ ಸಿಕ್ಕಿದ್ರು. ಹಾಗೆ ನಾನು ಪೋರ್ಟ್ಫೋಲಿಯೋ ಶೂಟ್ನೂ ಅಷ್ಟೇ, ಆವತ್ತಿನ ದಿನವೇ ನಮ್ಮ ಚಿಕ್ಕಮ್ಮನ ಮಗಳನ್ನ ಕರೆಸಿ ನಾನು ಇಲ್ಲೇ ಕೂಡ ನಮ್ಮ ಮನೆಯಲ್ಲೇ ಮೇಕಪ್ನ ಮಾಡಿ ಫೋಟೋಶೂಟ್ ಕೂಡ ಮಾಡಿಸ್ದೆ. ಬಟ್ ನಾನು ಎದುರಲ್ಲ, ಓಕೆ. ಬಟ್ ಹೆದರ್ಕೊಳ್ಳೋರಾಗಿದ್ದರೆ ಅವ್ರ ಪರಿಸ್ಥಿತಿ ತುಂಬಾ ಕಷ್ಟ ಆಗ್ತಿತ್ತು. ಬಟ್ ಆಮೇಲೆ ನಾವು ಕೂಡ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋರೆ. ಬಟ್ ಅವ್ರು ಏನು ಅಂತ ಅಂದರೆ, ಈಗಿನ ಪ್ರಪಂಚಕ್ಕೆ ದುಡ್ಡನ್ನ ಮಾಡೋಕ್ಕೆ ನಿಂತಿದ್ದಾರೆ. ದುಡ್ಡನ್ನ ಮಾಡಿಬಿಟ್ರೆ ಮುಗ್ದೋಯ್ತು ಅನ್ನೋ ಥರ ಇದ್ದಾರೆ. ಬಟ್ ದುಡ್ಡನ್ನ ಹಿಂದೆ ಬರಲ್ಲ, ನಾವು ನಡ್ಕೊಂಡಿರೋ ರೀತಿ ಮತ್ತು ಮಾನವೀಯತೆ ಅಷ್ಟೇ ಬರುತ್ತೆ ಹೊರತು ದುಡ್ಡು ಯಾವುದೇ ಕಾರಣಕ್ಕೂ ನಾವು ಹೊತ್ಕೊಂಡು ಹೋಗೋಕ್ಕಾಗಲ್ಲ. ಹಾಗೆ ನೆಕ್ಸ್ಟು ಅದಾದಮೇಲೆ ನನಗೆ ಡೈರೆಕ್ಟ್ ಸ್ಪೀಚು, ನಾನು ಏನೇ ಮಾತಾಡಿದ್ರು ಹಿಂಗಲ್ಲ ಹಿಂಗೆ ಅಂತ ಹೇಳ್ಬಿಡ್ತೀನಿ ಹೊರತು ಹಿಂದೆ ಒಂಥರ ಮುಂದೆ ಒಂಥರ ಯಾವುದೇ ಕಾರಣಕ್ಕೂ ಮಾತಾಡೋಕ್ಕೆ ಹೋಗಲ್ಲ. ಬಟ್ ಅವ್ರು ಹೇಗೆ ಅಂತ ಅಂದರೆ, ಅವ್ರ ಹತ್ರನೇ ತರಿಸ್ಕೋತಾರೆ, ಅವ್ರ ಹತ್ರನೇ ತಿಂತಾರೆ, ಮತ್ತು ಅವ್ರ ಹತ್ರನೇ ಮಾತುಕತೆಯಲ್ಲೂ ಇರ್ತಾರೆ. ಬಟ್ ಅವ್ರ ಬಗ್ಗೆ ಹೆಂಗೆ ಮಾತಾಡ್ತಾರೆ ಅಂದರೆ, ಇವಳಿಗೆ ಯಾರು ಹಿಂದೆನಾ ಮುಂದೆನಾ, ಯಾರು ಮನೇಲಿ ಹೇಳೋರಿಲ್ಲ ಕೇಳೋರಿಲ್ಲ, ಏನು ಖರ್ಚು ಖರ್ಚು ಮಾಡ್ತಾಳೆ ಅನ್ನೋ ಮಟ್ಟಕ್ಕೆ ಮಾತಾಡ್ತಾರೆ ಅವ್ರಿಗೆ. ಬಟ್ ಅದು ಅವ್ರ ಜೊತೇಲಿರೋರ್ಗೆ ಇವಾಗ ಅರ್ಥ ಆಗಿಲ್ಲ, ಮುಂದೊಂದು ದಿನ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಅವ್ರ ತಾಳಕ್ಕೆಲ್ಲ ತಕ್ಕನಂತೆ ಕುಣಿಯೋಕ್ಕೆ ನಮಗೂ ಸಂಸಾರ ಇದೆ, ಮಕ್ಕಳಿದ್ದಾರೆ, ಮನೆ ಇದೆ, ಒಂದು ರೆಸ್ಪಾನ್ಸಿಬಲ್ ಫ್ಯಾಮಿಲಿಯಿಂದ ಬಂದಿರೋರಾಗಿರೋದ್ರಿಂದ ಇದೆಲ್ಲ ಜವಾಬ್ದಾರಿ ನಮ್ಮ ತಲೆ ಮೇಲಿರುತ್ತೆ. ಅದಕ್ಕೋಸ್ಕರ ನಂದು ಎಷ್ಟು ಕೆಲಸ ಇತ್ತು ಅಷ್ಟು ಕೆಲಸನ ಮುಗಿಸ್ಕೊಂಡೆ ನೆಕ್ಸ್ಟ್ ಬಂದೆ. ಆ ಸರ್ಟಿಫಿಕೇಟ್ನ ಕಳಿಸ್ಕೊಡೋ ಅಂಥದ್ದು ಹಣೆ ಬರ ಇತ್ತು ಅವರಿಗೆ, ಕಳಿಸ್ಬೇಕು. ಯಾಕೆಂದರೆ ಫೀಸ್ನ ಫಿಲ್ ಮಾಡಿರೋದ್ರಿಂದ ಅವರಿಗೆ ಬೇರೆ ವಿಧಿ ಇರಲಿಲ್ಲ, ಕಳಿಸ್ಲೇಬೇಕಾಗಿತ್ತು ಸರ್ಟಿಫಿಕೇಟ್ನ. ಹಾಗೆ ಸರ್ಟಿಫಿಕೇಟ್ ಕೂಡ ಕಳಿಸಿದ್ರು. ಅದಾದಮೇಲೆ ಗೌರ್ಮೆಂಟ್ ಸರ್ಟಿಫಿಕೇಟು ಅಲ್ಲಿ ISO ಮಾರ್ಕ್ ಇರಬೇಕಾಗಿತ್ತು, ISO ಮಾರ್ಕ್ ಇರಲಿಲ್ಲ, ಅದು ISOನೇ ಬೇರೆ ಅಂತ ಅಂದರು. ಬಟ್ ಓಕೆ, ನಾನೇನು ತಲೆ ಕೆಡ್ಸ್ಕೊಳ್ಳೋಕೆ ಹೋಗಲಿಲ್ಲ. ಇದು ನನ್ನ ಅಕಾಡೆಮಿ ಬಗ್ಗೆ ಈ ಮಾತು ಇದಾಗಿತ್ತು. ನೆಕ್ಸ್ಟ್ ಅದಾದಮೇಲೆ ನಾನು ಏರ್ನ ಯಾಕೆ ಈ ರೀತಿ ಮಾಡ್ಕೊಂಡ್ರಿ ಅಂತ ಕೇಳ್ತಿದ್ದೀರಾ. ನಾನು ಏರ್ನ ಯಾಕೆ ಈ ರೀತಿ ಮಾಡಿಕೊಂಡೆ ಅಂತಂದರೆ, ಪ್ರೊಫೆಷನಲ್ಲಾಗಿ ಕಲ್ತಿರುವಂಥವ್ರು ಮಾಡಿರುವಂಥ ಕೆಲಸ ಇದು. ಬಟ್ ಅವ್ರ ಪ್ರೊಫೆಷನಲ್ಲಾಗಿ ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಅಂದರೆ 1.5 ಇಯರ್ ಎಕ್ಸ್ಪೀರಿಯನ್ಸ್ ಅವ್ರದ್ದು. 1.5 ಇಯರ್ ಎಕ್ಸ್ಪೀರಿಯನ್ಸ್ಗೆ 1.5 ವರ್ಷ ಅವರು ಕಲ್ತು ಡೈರೆಕ್ಟಾಗಿ ಬಂದು ಅಕಾಡೆಮಿನ ಓಪನ್ ಮಾಡಿಬಿಟ್ಟು, ಪಾಪ ಕುಣಿಗಲಲ್ಲಿ ಒಂದು 20-25 ವರ್ಷದಿಂದ ಮಾಡಿರೋರೆಲ್ಲ ಪಾಪ ಸೋಷಿಯಲ್ ಮೀಡಿಯಾ ಆ್ಯಕ್ಟಿವ್ ಮಾಡೋಕ್ಕೆ ಬರ್ದಲೇ ಇರೋದ್ರಿಂದ ಪಾಪ ಅವ್ರು ಹಾಗೇ ಇದ್ದಾರೆ. ಇವರು ಸೋಷಿಯಲ್ ಮೀಡಿಯಾ ಆ್ಯಕ್ಟಿವ್ ಇರೋದ್ರಿಂದ 1.5 ಇಯರ್ಸ್ಗೆ ಒಂದು 15 to 20 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರೋ ಥರ ಮಾಡಿರುವಂಥ ಕೆಲಸ ಇದು. ಪ್ರತಿಯೊಂದು ಏರ್ ಕಟ್ಟನ್ನು ನಂದು ಒಂದೇ ಕೂದಲು ಮೇಲೆ, ನಂದು ಫುಲ್ಲು ಲಾಂಗ್ ಇತ್ತು ಕೂದಲು. ಒಂದು ರೆಸಾರ್ಟ್ಗೆ ಪ್ಲ್ಯಾನ್ ಮಾಡಿದಾಗ, ನಿಮ್ದು ಏರ್ನ ಸ್ವಲ್ಪ ಚೆನ್ನಾಗಿ ಮಾಡ್ತೀನಿ, ಸ್ವಲ್ಪ ವೆಸ್ಟರ್ನ್ ಬಟ್ಟೆಗಳನ್ನ ಹಾಕಿದಾಗ ಚೆನ್ನಾಗಿ ಕಾಣಿಸಲ್ಲ ಲಾಂಗಿದ್ದೆ, ಸ್ವಲ್ಪ ಶೇಪ್ನ ಕೊಡ್ತೀನಿ ಅಂತ ಅಂದ್ಬಿಟ್ಟು ಯು ಶೇಪ್ ಆಗಿರ್ಬೋದು, ವಿ ಶೇಪ್ ಆಗಿರ್ಬೋದು, ಲೇಯರ್ ಕಟ್ ಆಗಿರ್ಬೋದು, ನೆಕ್ಸ್ಟು ಸ್ಟೆಪ್ ಕಟ್ ಆಗಿರ್ಬೋದು, ಎಲ್ಲನೂ ನನ್ನ ಕೂದಲು ಮೇಲೆ ಪರಿಣಾಮ ಮಾಡಿರೋದ್ರಿಂದ ಈ ರೀತಿ ಆಗಿದೆ ನನ್ನ ಕೂದಲು. ನಾನು ಬೇರೆಯವ್ರ ಹತ್ರ ಸುಮಾರು ಕುಣಿಗಲಲ್ಲಿ ಸ್ಕೂಲು ಕಾಲೇಜು ಮುಗಿಸಿರೋದ್ರಿಂದ ಸೊ 1-2 ಪಾರ್ಲರ್ಗೆ ನಾನು ರೆಗ್ಯುಲರಾಗಿ ಹೋಗ್ತಿದ್ದೆ. ಏರ್ ಕಟ್ಗಾಗಿರ್ಬೋದು, ಐಬ್ರೋ ಅಷ್ಟೇ ನಾನು ಮಾಡಿಸೋದು. ಅದಕ್ಕೋಸ್ಕರ ಹೋದಾಗ ಅವರು ಕೈಗೆ ಬೇಗ ಗ್ರೋತ್ ಆಗೋದು ನಂದು ಹೇರು. ಬಟ್ ಈ ಸಲ 6 ಮಂತ್ಸ್ ಆದ್ರೂ ನಂದು ಗ್ರೋತೇ ಆಗಲಿಲ್ಲ. ಅದೊಂದು ತುಂಬ ಬೇಜಾರಿನ ವಿಷಯ. ಯಾಕೆ ಅಂತಂದರೆ ಇರೋದನ್ನ ಕಳ್ಕೊಂಡ್ಮೇಲೆ ಗೊತ್ತಾಗುತ್ತೆ ಅದ್ರ ಬೆಲೆ ಏನು ಅನ್ನೋದು. ಬಟ್ ಅವ್ರಿಗಿಲ್ಲ ಅಂದ್ಬಿಟ್ಟು ಬೇರೆ ಇರೋರ್ದು ಈಗ ಮಾಡ್ತಾರಲ್ಲ, ಅದು ಮಾನವೀಯತೆ ದೃಷ್ಟಿ ಒಳಗೆ ಜಲಸಿನೆಸ್ ಅಂತಾರಲ್ಲ, ಇದ್ರ ಮುಖಾಂತರನೇ ಗೊತ್ತಾಗ್ಬಿಡುತ್ತೆ. ಬಟ್ ತುಂಬ ಏರ್ ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಫುಲ್ಲು ಏರ್ ಫಾಲ್ ಆಗ್ತದೆ ನಂದು. ಏರ್ ಗ್ರೋತ್ ಅಂತೂ ಸ್ವಲ್ಪನೂ ಆಯ್ತಲ್ಲ, ಬಟ್ ಫುಲ್ ಏರ್ ಫಾಲ್ ಆಗೋಯ್ತು ನಂದು. ಅದೊಂದು ಬೇಜಾರಿನ ವಿಷಯ.
ಅದಾದಮೇಲೆ ಇಷ್ಟು ಮಾತುಕತೆ ಎಲ್ಲರಿಗೂ ಉತ್ತರ ಸಿಕ್ಕಿದೆ ಅನ್ಕೋತೀನಿ. ಇನ್ನೂ ಏನಾದರೂ ಇದಕ್ಕಿಂತ ಹೆಚ್ಚು ಉತ್ತರ ಬೇಕು ಅಂತ ಅಂದರೆ ಡೈರೆಕ್ಟಾಗಿ ಫೋನ್ನ ಮಾಡಿ ಕೇಳಿ. ನನಗೆ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ನಾನು ಯಾವುದೇ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಮತ್ತು ಫೇಸ್ಬುಕ್ಕಲ್ಲಿ ಮತ್ತು ಯೂಟ್ಯೂಬ್ ಚಾನಲ್ ಕೂಡ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಯಾರು ಏನು ಅನ್ನೋದನ್ನ ಡೈರೆಕ್ಟಾಗೂ ಕೂಡ ನಾನು ಏನಾದರೂ ಜನಗಳು ಹೀಗೆ ಕೇಳಿದ್ರೆ ನೆಕ್ಸ್ಟು ಈ ರೀತಿ ವಿಡಿಯೋ ಮುಖಾಂತರನೇ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಐ ಡೋಂಟ್ ಕೇರ್, ನನಗೇನು ಯಾವುದೇ ರೀತಿ ಭಯ ಇಲ್ಲ. ಅವ್ರು ಮಾಡಿರುವಂಥದ್ದನ್ನೇ ನೀಟಾಗಿ ನಾನು ಹೇಳಿದ್ದೀನಿ ಹೊರತು ನಾನು ಮಾಡಿಲ್ಲ ಅಂತ ಸಾಬೀತು ಮಾಡ್ಕೊಳ್ಳೋಕ್ಕಂತೂ ಅವ್ರ ಕೈಲಿ ಸಾಧ್ಯವೇ ಇಲ್ಲ. ನೆಕ್ಸ್ಟ್ ಅದಾದಮೇಲೆ ಪಾಪ ಹಾಗೆ ನೆಕ್ಸ್ಟು ಬೇರೆಯವ್ರ ಬಗ್ಗೆ ಚೀಪಾಗಿ ಮಾತಾಡೋದನ್ನ ಕಡಿಮೆ ಮಾಡಿಕೊಂಡ್ರೆ ಭಗವಂತ ನೆಕ್ಸ್ಟು ದಿನದಲ್ಲಾದರೂ ಒಳ್ಳೆಯದನ್ನೇನಾದರೂ ಕರುಣಿಸ್ತಾನೇನೋ ಗೊತ್ತಿಲ್ಲ. ಬಟ್ ಈಗಿನ ಇತ್ತೀಚೆಗೆ ದುಡ್ಡನ್ನ ನೋಡಿರೋರದ್ದು ಮೆಂಟಾಲಿಟಿನೇ ಮೇ ಬಿ ಇದೇ ಇರ್ಬೋದು ಅನಿಸುತ್ತೆ. ಬಟ್ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋರೇನೆ. ಇವಾಗೆಲ್ಲ ಸ್ವಲ್ಪ ದುಡ್ಡು ನೋಡ್ತಿದ್ದೀವಿ ಅಂದ್ಬಿಟ್ಟು ನಮ್ಮ ಮನಸ್ಥಿತಿನೇ ಚೇಂಜ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಅದು ಯಾವತ್ತಿರುತ್ತೋ ದುಡ್ಡು ಯಾವತ್ತು ಹೋಗುತ್ತೋ ಗೊತ್ತಿಲ್ಲ. ಬಟ್ ನಾವು ನಡ್ಕೊಳ್ಳೋ ರೀತಿ ಆಗಿರ್ಬೋದು, ನಾವು ಮಾತಾಡಿಸೋ ರೀತಿ ಆಗಿರ್ಬೋದು, ಅದೇ ನಮ್ಮ ಹಿಂದೆ ಬರೋದು. ನಾವು ಎಷ್ಟೇ ಚಿನ್ನ ಮಡಗಿರಲಿ, ಒಡವೆ ಮಡಗಿರಲಿ, ದುಡ್ಡು ಮಡಗಿರಲಿ, ಯಾವುದೂ ಕೂಡ ಮುಂದೆ ಬರಲ್ಲ. ನಾನು ತಿಳ್ಕೊಂಡಿರೋದು ಇವಾಗ 35 ಇಯರ್ಸ್ಗೆಲ್ಲ ಹಾರ್ಟ್ ಅಟ್ಯಾಕಾಗಿ ಸತ್ತೋಗ್ತಿದ್ದಾರೆ. ಬಟ್ ಆ ರೀತಿ ಆದಾಗ ಯಾವುದು ಕೂಡ ನಮ್ಮ ಹಿಂದೆ ಬರಲ್ಲ. ಅದು ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಬಟ್ ಅವ್ರಿಗಿನ್ನೂ ಅರ್ಥ ಆಗಿಲ್ಲ ಅನಿಸುತ್ತೆ. ಬಟ್ ದುಡ್ಡಿನ ಹಿಂದೆ ಓಡ್ತಾ ಇದ್ದಾರೆ. ಬಟ್ ದುಡ್ಡು ಯಾವತ್ತೂ ನಾವು ತಿನ್ನೋಕ್ಕಾಗೋದಿಲ್ಲ. ನೆಕ್ಸ್ಟ್ ಅದಾದಮೇಲೆ ಇದು ಅಕಾಡೆಮಿ ಬಗ್ಗೆ ಫುಲ್ ಮಾಹಿತಿ ಇದಾಗಿತ್ತು. ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ಗಳನ್ನ ನೋಡಿ. ವಿಡಿಯೋ ಏನು ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ, ಹಾಗೆ ಶೇರ್ನ ಮಾಡಿ ಅಂತ ಕೇಳ್ಕೊಳ್ತಾ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.